ನಮಸ್ಕಾರ ಸ್ನೇಹಿತರೆ. ಪಿಎಂ ನರೇಂದ್ರ ಮೋದಿಯವರ ಇಂಡೋನೇಷ್ಯಾ ಭೇಟಿ ಬಿಗ್ ಸಕ್ಸಸ್ ಕಂಡಿದೆ. ವಿಶ್ವದ ಅತಿದೊಡ್ಡ ಮುಸ್ಲಿಂ ರಾಷ್ಟ್ರ ಭಾರತದ ಬ್ರಹ್ಮಾಸ್ತ್ರಗಳಿಗೆ ಕೈ ಹಾಕಿದೆ. ಬ್ರಹ್ಮೋಸ್, ಅಸ್ತ್ರ ಮಿಸೈಲ್, ಹೀಗೆ ಸಾಕಷ್ಟು ಡೆಡ್ಲಿ ಮಿಸೈಲ್ಗಳನ್ನು, ಭಾರತದ ಶಸ್ತ್ರಗಳನ್ನು ವಿಶ್ವದ ಅತಿದೊಡ್ಡ ಮುಸ್ಲಿಂ ರಾಷ್ಟ್ರ ಇಂಡೋನೇಷ್ಯಾ ಪರ್ಚೇಸ್ ಮಾಡ್ತಿದೆ. ನಾವು ಅವರಿಗೆ ಬಹಳ ಖುಷಿಯಿಂದ ಮಾರ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಭಾರತಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋ ಸಬಂಗ್ ಪೋರ್ಟ್ ಕೂಡ ಭಾರತದ ಕಂಟ್ರೋಲಿಗೆ ಬರ್ತಾ ಇದೆ. ಮ್ಯಾಪ್ನಲ್ಲಿ ನೋಡಿ, ಅಂಡಮಾನ್ ನಿಕೋಬಾರಲ್ಲಿ ಎಂಡ್ ಆಗುತ್ತೆ, ಅಥವಾ ಭಾರತದ ಕೊನೆಯ ತುದಿ ಇದು ದಿ ಇಂದಿರಾ ಪಾಯಿಂಟ್, ಇನ್ನೊಂದು ಸೈಡ್ನಲ್ಲಿರೋದೇ ಸಬಾಂಗ್ ಪೋರ್ಟ್. ಎರಡೂ ಕಡೆ ಈಗ ಭಾರತ. ಅದರ ಮಹತ್ವ ಏನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇವೆ. ಜೊತೆಗೆ ಕ್ರಿಟಿಕಲ್ ಮಿನರಲ್ಸ್ ಮತ್ತು ಭಾರತದ EVM ಟೆಕ್ನಾಲಜಿ. ಎಲೆಕ್ಷನ್ ನಡೆಸೋಕೆ EVMಗಳನ್ನು ಕೂಡ ತಗೊಳ್ತೀವಿ, ನಮಗೆ ಮಾಡಿಕೊಡಿ ಅಂತ ಇಂಡೋನೇಷ್ಯಾ ಕೇಳಿದೆ. ಈ ಮೂಲಕ ಒಂದೇ ಏಟಿಗೆ ಡ್ರ್ಯಾಗನ್ ಚೀನಾಗೆ ಭಾರತ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಟ್ಟಿದೆ. ಮಲಕ್ಕಾ ಲಾಕ್, ಸಬಾಂಗ್ ಪೋರ್ಟ್ಗೆ ಭಾರತ. ಸ್ನೇಹಿತರೆ, ಭಾರತ ಮಲಕ್ಕಾ ಮತ್ತು ಚೈನಾವನ್ನು ಟಾರ್ಗೆಟ್ ಮಾಡ್ತಿರೋದು ಸ್ಪಷ್ಟ. ಯಾಕಂದರೆ ಈ ಇಡೀ ಪ್ರವಾಸದ ಅತ್ಯಂತ ಸ್ಟ್ರಾಟಜಿಕ್ ಮೂವ್ ಅಂದರೆ ಅದು ಸಬಾಂಗ್ ಪೋರ್ಟ್ನ ಜಂಟಿ ಅಭಿವೃದ್ಧಿ ಪ್ರಾಜೆಕ್ಟ್. ಇಬ್ಬರು ಸೇರಿ ಇದನ್ನು ಅಪ್ಗ್ರೇಡ್ ಮಾಡೋಕೆ ಮುಂದಾಗಿದ್ದಾರೆ. ಇಲ್ಲಿ ಎಕ್ಸಾಕ್ಟ್ ಆಗಿ ಏನು ಮಾಡ್ತಾರೆ ಅಂತ ಹೇಳಿ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಆದರೆ ಭಾರತದ ಅಧಿಕಾರಿಗಳು ಮಾತ್ರ ಇಲ್ಲಿ ನಮ್ಮ ನೇವಿಗೆ ಆಕ್ಸೆಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಸಬ್ಮರೀನ್ ಯುದ್ಧ ನೌಕೆಗಳನ್ನು ಇಲ್ಲೂ ಆಪರೇಟ್ ಮಾಡಬಹುದು ಅಂತ. ಇದು ಚೀನಾಗೆ ಫುಲ್ ಟೆನ್ಷನ್ ಕೊಡೋ ವಿಚಾರ. ಯಾಕಂದರೆ ಈ ಭಾಗದ ಮ್ಯಾಪನ್ನು ಒಂದ್ಸಲಿ ಗಮನ ಕೊಟ್ಟು ನೋಡಿ, ಜಿಯೋಗ್ರಫಿ ನೋಡಿ. ಒಂದು ಕಡೆ ಸಬಾಂಗ್ ಪೋರ್ಟ್ ಇದೆ, ಇನ್ನೊಂದು ಕಡೆ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ. ನಡುವೆ ಮಲ್ಕೊಂಡಿದೆ ಮಲಕ್ಕಾ ಜಲಸಂಧಿ. 900 ಕಿಲೋಮೀಟರ್ ಉದ್ದ ಇರೋ ಈ ಜಲಮಾರ್ಗ ಕೆಲ ಕಡೆ 65 ಕಿಲೋಮೀಟರ್ ಮಾತ್ರ ಅಗಲ ಇದೆ. ಹಿಂದೂ ಮಹಾಸಾಗರ ಮತ್ತು ಸೌತ್ ಚೀನಾ ಸಮುದ್ರವನ್ನು ಕನೆಕ್ಟ್ ಮಾಡೋ ನಿರ್ಣಾಯಕ ದಾರಿ. ಜಗತ್ತಿನ ಯಾವುದೇ ಟ್ಯಾಂಕರ್ ಹೋಗಬೇಕಂದ್ರೂ ಕೂಡ ಇದೇ ಮಾರ್ಗದಲ್ಲೇ ಹೋಗಬೇಕು. ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಇಂದಿರಾ ಪಾಯಿಂಟ್ನಿಂದ ಅಥವಾ ಭಾರತದ ತುತ್ತ ತುದಿಯಿಂದ ಈ ಸಬಾಂಗ್ ಪೋರ್ಟ್ ಕೇವಲ 80ರಿಂದ 100 ನಾಟಿಕಲ್ ಮೈಲು ದೂರದಲ್ಲಿದೆ. ಈ ಪೋರ್ಟ್ನ ಆಳ 40 ಮೀಟರ್ ಇದೆ. ಭಾರತದ ದೊಡ್ಡ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳು ಬಂದು ನಿಲ್ಲೋಕೆ ಪರ್ಫೆಕ್ಟ್ ಜಾಗ. ಈಗ ಮುಖ್ಯವಾಗಿರೋ ವಿಚಾರ, ಚೀನಾ ಆಮದು ಮಾಡಿಕೊಳ್ಳೋ ಒಟ್ಟು ಕಚ್ಚಾ ತೈಲದಲ್ಲಿ ಬರೋಬ್ಬರಿ 80% ಭಾಗ ಇದೇ ರೂಟ್ನಲ್ಲೇ ಹೋಗಬೇಕು. ವರ್ಷಕ್ಕೆ 82,000ದಿಂದ 1,02,000 ಹಡಗುಗಳು ಈ ದಾರಿಯಲ್ಲಿ ಚಲಿಸ್ತವೆ. ಚೈನಾದ ಯಾವುದೇ ಹಡಗು ಅಥವಾ ಸಬ್ಮರೀನ್ ಹಿಂದೂ ಮಹಾಸಾಗರಕ್ಕೆ ಬರಬೇಕು ಅಂದರೆ ಮಲಕ್ಕಾ ಮೂಲಕವೇ ಬರಬೇಕು. ಹೀಗಾಗಿ ಚೈನಾ ಏನಾದರೂ ಮಿಸ್ ಕಾಡಿದ್ರೆ ಎರಡು ಕಡೆಯಿಂದ ಚೀನಾದ ಇಡೀ ಎನರ್ಜಿ ಸಪ್ಲೈ ಲೈನನ್ನು ಭಾರತ ಇಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಬಹುದು. ಚೈನಾದ ಇಡೀ ಟ್ರೇಡ್ ರೂಟ್ ಮೇಲೆ ಭಾರತ ಇಲ್ಲಿ ಅಕ್ಕಪಕ್ಕ ನಿಂತು ನೇರವಾಗಿ ಕಣ್ಗಾವಲಿಡಬಹುದು. ಇಲ್ಲಿ ಬೇರೆ ಕಡೆ ಅವಕಾಶ ಇದೆಯಲ್ವಾ, ಸುಂಡಾ ಜಲಸಂಧಿ ಅಥವಾ ಲೊಂಬಾಕ್ ಜಲಸಂಧಿ ಇದೆಯಲ್ಲ ಅಂತ ನೀವು ಕೇಳ್ಬೋದು. ಆದರೆ ಅಲ್ಲೂ ಭಾರತದ ಪ್ರೆಸೆನ್ಸ್ ಇದೆ. ಈಗ ನೀವು ಆಸ್ಟ್ರೇಲಿಯಾದ ಕೋಕೋಸ್ ದ್ವೀಪ ನೋಡ್ತಿರ್ಬೋದು. ಇಲ್ಲಿ ಭಾರತ ಆಸ್ಟ್ರೇಲಿಯಾ ಜಂಟಿಯಾಗಿ P-8 ಪೊಸಿಡಾನ್ ಆ್ಯಂಟಿ ಸಬ್ಮರೀನ್ ಏರ್ಕ್ರಾಫ್ಟ್ಗಳ ಕಣ್ಗಾವಲನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೇವೆ. 5 ಐಸ್ ನೇಷನ್ಸ್ ಕಂಟ್ರಿ ಆಗಿರೋ ಆಸ್ಟ್ರೇಲಿಯಾ ನಮಗೆ ಇಂಟೆಲಿಜೆನ್ಸ್ ಸಹಾಯ ಕೂಡ ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಈಗ ಗುರುಗ್ರಾಮ್ನಲ್ಲಿರೋ ಭಾರತೀಯ ನೇವಿಯ ಇನ್ಫಾರ್ಮೇಷನ್ ಫ್ಯೂಷನ್ ಸೆಂಟರ್ಗೆ ಇಂಡೋನೇಷ್ಯಾ ತನ್ನ ಮೊದಲ ಲೈಜನ್ ಆಫೀಸರ್ನ ಪೋಸ್ಟ್ ಮಾಡಿದೆ. ಈ ಜುಲೈ 1ರಂದೇ ಆಫೀಸರ್ ಅಲ್ಲಿಗೆ ಜಾಯಿನ್ ಕೂಡ ಆಗಿದ್ದಾರೆ. ಇವ್ರ ಕೆಲಸ ಏನು ಗೊತ್ತಾ, ಕಮರ್ಷಿಯಲ್ ಶಿಪ್ಪಿಂಗ್ ರೂಟ್ಗಳನ್ನು ಮಾನಿಟರ್ ಮಾಡೋದು. ಭಾರತ ಸುಮಾರು 17 ರಾಷ್ಟ್ರಗಳೊಂದಿಗೆ ಈ ಥರ ವ್ಯವಸ್ಥೆ ಮಾಡಿಕೊಂಡಿದೆ. ಆಯಕಟ್ಟಿನ ಜಾಗದಲ್ಲಿರೋ ರಾಷ್ಟ್ರಗಳೊಂದಿಗೆ ಸೇರಿ ಶಿಪ್ಪಿಂಗ್ ರೂಟನ್ನು ಮಾನಿಟರ್ ಮಾಡ್ತಾ ಇದೆ. ಇಲ್ಲಿ ಸ್ಯಾಟಲೈಟ್ ಮತ್ತು ಕೋಸ್ಟಲ್ ರೆಡಾರ್ ನೆಟ್ವರ್ಕ್ ಮೂಲಕ ಕ್ಷಣದ ರಿಯಲ್ ಟೈಮ್ ಡೇಟಾ ಕಲೆಕ್ಟ್ ಮಾಡ್ತಾ ಇದೆ, ಶೇರ್ ಮಾಡ್ತಾ ಇದೆ. ಈಗ ಇದೇ ಯೋಜನೆಗೆ ಇಂಡೋನೇಷ್ಯಾ ಕೈ ಜೋಡಿಸ್ತಾ ಇದ್ದು ಭಾರತಕ್ಕೆ ಇಡೀ ಸಮುದ್ರ ವ್ಯಾಪ್ತಿಯಲ್ಲಿ, ಇಂಡೋನೇಷ್ಯಾ ಎಷ್ಟು ಉದ್ದಕ್ಕೆ ಸಮುದ್ರಕ್ಕೆ ಹರಡ್ಕೊಂಡಿದೆ ನೋಡಿ, ಅದರ ಸುತ್ತಮುತ್ತಲ ಸಮುದ್ರ ಭಾಗದಲ್ಲಿ ಅವರ ಪ್ರಭಾವ ಇದೆ. ಚೂರ್ ಮೇಲೆ ಬಂದರೆ ಅಂಡಮಾನ್ ನಿಕೋಬಾರ್, ಎಲ್ಲ ಕಡೆ ಈಗ ಇಂಡಿಯಾ ಇಂಡೋನೇಷ್ಯಾ ಯಾರಿಗೂ ಕಿತಾಪತಿ ಮಾಡೋಕ್ಕೆ ಬಿಡದೆ ಕಣ್ಣಿಡೋಕೆ ಅವಕಾಶ ಆಗುತ್ತೆ. ಹಾಗಂತ ಬರೀ ಚೀನಾ ಕಣ್ಣಿಡಕ್ಕೆ ಮಾತ್ರ ಅಲ್ಲ, ನಮಗೂ ಮುಖ್ಯ. ಭಾರತದ 70% ಮ್ಯಾರಿಟೈಮ್ ಟ್ರೇಡ್ ವ್ಯಾಲ್ಯೂ ಮಲಕ್ಕಾ ಸ್ಟ್ರೇಟ್ ಮೂಲಕವೇ ಬರಬೇಕು.
ಹೀಗಾಗಿ ಈ ರೂಟಲ್ಲಿ ಪ್ರಾಬ್ಲಮ್ ಆದರೆ ಭಾರತಕ್ಕೂ ಪೆಟ್ಟು ಆಗದಿರಂಗೆ ನಾವು ನೋಡ್ಕೋಬೇಕು. ಅಷ್ಟೇ ಅಲ್ಲ, ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಂದ ಇಂಡೋನೇಷ್ಯಾದ ಅಚೆ ಪ್ರಾಂತ್ಯ ಮತ್ತು ಸುಮಾತ್ರಾದ ಬೇರೆ ಜಾಗಗಳಿಗೆ ಕನೆಕ್ಟಿವಿಟಿ ಇಂಪ್ರೂವ್ ಮಾಡೋಕ್ಕೂ ಕೂಡ ಎರಡು ರಾಷ್ಟ್ರಗಳು ಮುಂದಾಗಿವೆ. ಸುಖೋಯ್ಗೆ ಅಸ್ತ್ರ ಮಿಸೈಲ್, ಚೈನಾ ವಿರುದ್ಧ ಬ್ರಹ್ಮೋಸ್. ಏನೋ ಡಿಫೆನ್ಸ್ ಸೆಕ್ಟರ್ಗೆ ಬಂದರೆ ಇಂಡೋನೇಷ್ಯಾ ಭಾರತದ ಡೆಡ್ಲಿ ಮಿಸೈಲ್ಗಳಿಗೆ ಮನ ಸೋತಿದೆ. ಫಿಲಿಪೈನ್ಸ್ ಇಂಡೋನೇಷ್ಯಾ ಬಳಿಕ ಬ್ರಹ್ಮೋಸ್ ಮಿಸೈಲ್ ತಗೊಳ್ಳೋಕೆ ಅಗ್ರಿಮೆಂಟ್ ಮಾಡಿಕೊಂಡಿರೋ 3ನೇ ರಾಷ್ಟ್ರ ಆಗಿದೆ ಇಂಡೋನೇಷ್ಯಾ. ಆಲ್ರೆಡಿ ಅದಕ್ಕೆ PM ನರೇಂದ್ರ ಮೋದಿ ಮತ್ತು ಇಂಡೋನೇಷ್ಯಾ ಅಧ್ಯಕ್ಷರು ಸೈನ್ ಹಾಕಿದ್ದಾರೆ. ಈ ಡೀಲ್ ವ್ಯಾಲ್ಯೂ ಸುಮಾರು $630 ಮಿಲಿಯನ್. ಈ ಡೀಲ್ನಲ್ಲಿ ಮಿಸೈಲ್ ಸಿಸ್ಟಮ್ಸ್ ಜೊತೆಗೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್, ಟ್ರೈನಿಂಗ್ ಮತ್ತು ಮೇಂಟೆನೆನ್ಸ್ ಸರ್ವಿಸ್ ಕೂಡ ಸೇರಿದೆ. ಅಲ್ಲದೆ ಇಂಡೋನೇಷ್ಯಾ ಭಾರತದ ಅಸ್ತ್ರ ಮಿಸೈಲನ್ನು ಕೂಡ ಖರೀದಿ ಮಾಡ್ತಾ ಇದೆ, ಸೈನ್ ಹಾಕಿದ್ದಾರೆ ಅದಕ್ಕೂ. ಈ ಮೂಲಕ ಅಸ್ತ್ರ ಮಿಸೈಲ್ ತಗೊಳ್ತಾ ಇರೋ ಮೊದಲ ವಿದೇಶಿ ಗ್ರಾಹಕ ಇಂಡೋನೇಷ್ಯಾ. ಈ ಅಸ್ತ್ರ ಅನ್ನೋದು ಏರ್ ಟು ಏರ್ ಮಿಸೈಲ್. ಫೈಟರ್ ಜೆಟ್ಗಳಲ್ಲಿ ಹಾಕೊಂಡು ಆಕಾಶದಲ್ಲಿ ಹೋಗಿ ಏರ್ ಟು ಏರ್ ಕಾಂಬ್ಯಾಟ್ನಲ್ಲಿ ಫೈಟರ್ ಜೆಟ್ ಮೂಲಕ ಆಕಾಶ ಮಾರ್ಗವಾಗಿ ಬರ್ತಿರೋ ಶತ್ರು ಹೆಲಿಕಾಪ್ಟರ್, ಶತ್ರು ಏರ್ ಕ್ರಾಫ್ಟ್, ಡ್ರೋನ್ಗಳನ್ನು ಹೊಡೆಯೋಕೆ ಬಳಸೋ ಮಿಸೈಲ್. DRDO ಡಿಸೈನ್ ಮಾಡಿ ಹೈದರಾಬಾದ್ನ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ತಯಾರಿಸಿದೆ ಅದನ್ನು. ಈ ಮಿಸೈಲ್ನ ರೇಂಜ್ 110 ಕಿಲೋಮೀಟರ್, ಸ್ಪೀಡ್ ಮ್ಯಾಕ್ 4.5, ಶಬ್ದಕ್ಕಿಂತ 4.5 ಪಟ್ಟು ವೇಗವಾಗಿ ಹೋಗಿ ಶತ್ರು ವಿಮಾನವನ್ನು ಧ್ವಂಸ ಮಾಡುತ್ತೆ. ಇಂಡೋನೇಷ್ಯಾ ತನ್ನ ವಾಯುಪಡೆಯಲ್ಲಿರೋ ಸುಖೋಯ್ ವಿಮಾನಗಳಿಗೆ ಇದನ್ನು ಖರೀದಿ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಈ ಅಸ್ತ್ರವನ್ನು ಬಳಸಿ ಪಾಕಿ ವಿಮಾನಗಳನ್ನು ಕೆಡವಿದೆ. ಹೀಗಾಗಿ ಇಂಡೋನೇಷ್ಯಾ ತನ್ನ ವಾಯುಪಡೆಗೂ ಬಲ ತುಂಬುತ್ತಾ ಇದೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರುತ್ತೆ, ಭಾರತಕ್ಕೆ ಪಾಕಿಸ್ತಾನ, ಚೈನಾ ರೀತಿ ಬದ್ಧ ವೈರಿಗಳಿದ್ದಾರೆ ಸರಿ, ಆದರೆ ಯಾರ ತಂಟೆಗೂ ಹೋಗದ ಇಂಡೋನೇಷ್ಯಾಗೆ ಅಂಥ ದೊಡ್ಡ ಶತ್ರು ಯಾರಿದ್ದಾರೆ? ಯಾಕೆ ಈ ರೇಂಜ್ಗೆಲ್ಲ ಇವರು ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ನಮ್ಮಿಂದ ಖರೀದಿ ಮಾಡ್ತಿದ್ದಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಇಲ್ಲಿ ಎಂಟ್ರಿ ಕೊಡೋದೇ ಚೈನಾ ಮತ್ತು ಅದರ ವಿವಾದಾಸ್ಪದ 9 ಲೈನ್. ದಕ್ಷಿಣ ಚೈನಾ ಸಮುದ್ರದಲ್ಲಿ ಇಂಡೋನೇಷ್ಯಾಗೆ ಸೇರಿದ ನಟುನಾ ದ್ವೀಪಗಳು ಬರ್ತವೆ. ಆ ದ್ವೀಪಗಳ ಸುತ್ತಮುತ್ತ ಅಪಾರ ಪ್ರಮಾಣದ ತೈಲ, ನ್ಯಾಚುರಲ್ ಗ್ಯಾಸ್ ಮತ್ತು ಮೀನುಗಾರಿಕಾ ಸಂಪತ್ತಿದೆ. ವಿಶ್ವಸಂಸ್ಥೆ ನಿಯಮಗಳ ಪ್ರಕಾರ ಇದು ನೇರವಾಗಿ ಇಂಡೋನೇಷ್ಯಾದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ EEZ ವ್ಯಾಪ್ತಿಯಲ್ಲಿ ಬರುತ್ತೆ. ಆದರೆ ಇಡೀ ದಕ್ಷಿಣ ಚೀನಾ ಸಮುದ್ರವೇ ನಂದು ಅಂತ ಹೇಳ್ತಾ ಇರೋ ಚೈನಾ ಈ 9 ಲೈನ್ ಮ್ಯಾಪ್ ತೋರಿಸಿ ಈ ನಟುನಾ ದ್ವೀಪಗಳ ಬಳಿನೂ ದಾದಾಗಿರಿ ಶುರು ಮಾಡಿದೆ. ಇದು ಬರೀ ಬಾಯಿ ಮಾತಿನ ಕಿರಿಕಿರಿ ಅಲ್ಲ. ಚೀನಾದ ದೊಡ್ಡ ದೊಡ್ಡ ಕೋಸ್ಟ್ ಗಾರ್ಡ್ ಹಡಗುಗಳು ಮತ್ತು ಮೀನುಗಾರಿಕಾ ಹಡಗುಗಳು ಪದೇ ಪದೇ ಇಂಡೋನೇಷ್ಯಾದ ಜಲಗಳಿಗೆ ನುಗ್ಗಿ ಅಲ್ಲಿನ ಮೀನುಗಾರರಿಗೆ, ತೈಲ ಹುಡುಕೋ ಹಡಗುಗಳಿಗೆ ಕಂಟಕ ಆಗ್ತಾ ಇದೆ. ತನ್ನದೇ ಸಮುದ್ರದಲ್ಲಿ ಚೈನಾ ಹಡಗುಗಳನ್ನು ಓಡಿಸೋಕೆ ಇಂಡೋನೇಷ್ಯಾ ಕಷ್ಟಪಡ್ತಾ ಇದೆ. ಹೀಗಾಗಿನೇ ಇಂಡೋನೇಷ್ಯಾ ತನ್ನ ದಾಳಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ತಿದೆ. ಸಮುದ್ರದ ಕಡೆಯಿಂದ ಬರೋ ಚೈನಾ ಹಡಗುಗಳನ್ನು ಗುರಿ ಮಾಡಿಕೊಂಡು ಕರಾವಳಿ ತೀರದಲ್ಲಿ ಬ್ರಹ್ಮೋಸ್ ನಿಲ್ಲಿಸ್ತಾ ಇದ್ದಾರೆ. ಜೊತೆಗೆ ಈ ಭಾಗದಲ್ಲಿ ಇಂಡೋನೇಷ್ಯಾ ಹೊಸ ಮಿಲಿಟರಿ ಪವರ್ ಆಗಬೇಕು ಅನ್ನೋ ಕನಸು ಕಾಣ್ತಾ ಇದೆ. ದುಡ್ಡು, ಸ್ಟ್ರಾಟಜಿಕ್ ಲೊಕೇಶನ್ ಇದ್ರೆ ಸಾಕಾಗಲ್ಲ, ಅದನ್ನು ಕಾಪಾಡಿಕೊಳ್ಳೋಕೆ ಶಕ್ತಿಶಾಲಿಯಾದ ಸೇನಾ ಪಡೆ ಕೂಡ ಬೇಕಾಗುತ್ತೆ ಅನ್ನೋದು ಇಂಡೋನೇಷ್ಯಾಗೆ ಈಗ ಅರ್ಥ ಆಗಿದೆ. ಹೀಗಾಗಿ ಅವರು ಮಿಲಿಟರಿಗೆ ದುಡ್ಡು ಸುರಿತಾ ಇದ್ದಾರೆ. ಇದಕ್ಕೆ ಭಾರತವನ್ನ ನಂಬ್ತಾ ಇದ್ದಾರೆ. ಭಾರತದೊಂದಿಗೆ ಒಳ್ಳೆ ಸಂಬಂಧ ಇದೆ. ಆಯುಧಗಳು ಕೂಡ ವಾರ್ ಫೀಲ್ಡ್ ಅಲ್ಲಿ ಪ್ರೂವನ್ ಭಾರತದವು. ಜೊತೆಗೆ ಬೇರೆ ರಾಷ್ಟ್ರಗಳು ಕಂಪೇರ್ ಮಾಡಿದ್ರೆ ಕಮ್ಮಿಗೂ ಕೊಡ್ತಾರೆ. ಶಸ್ತ್ರಾಸ್ತ್ರ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಆಮೇಲೆ ತಲೆ ಮೇಲೆ ಹತ್ತಿ ಕೂರಲ್ಲ ಭಾರತ. ಅವ್ರನ್ನ ಅವ್ರ ಪಾಡಿಗೆ ಫ್ರೀ ಆಗಿರೋಕ್ಕೂ ಕೂಡ ಬಿಡುತ್ತೆ. ನಿಮಗೆ ಕೊಟ್ಟವಲ್ಲ, ಶಸ್ತ್ರಾಸ್ತ್ರ ಕೊಟ್ಟವಲ್ಲ, ದುಡ್ಡು ಕೊಟ್ಟವಲ್ಲ, ಬಂದ್ಬಿಡಿ ನಮ್ಮ ಮನೆ ಗುಡಿಸಿ ಅಂತ ಭಾರತ ಕರೆಯಲ್ಲ. ಸೊ ರೆಸ್ಪೆಕ್ಟ್ ಮಾಡುತ್ತೆ ಭಾರತ ಮಿತ್ರರನ್ನ. ಹಾಗೂ ಭಾರತ ಇಂಡೋನೇಷ್ಯಾಗೆ ಐತಿಹಾಸಿಕ ಪಾರಂಪರಿಕ ನಂಟು ಕೂಡ ಇದೆ. ಹಾಗಾಗಿ ಅವರು ಭಾರತದೊಂದಿಗೆ ಬಹಳ ಫ್ರೆಂಡ್ಲಿ ರಿಲೇಶನ್ಶಿಪ್ ಅನ್ನ ಮೊದಲಿಂದಲೂ ಕೂಡ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸ್ನೇಹಿತರೆ, ಈಗ ಈ ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯ್ನ್ ಆಗ್ಬೋದು. ನಾವು ಮೆಂಬರ್ ಓನ್ಲಿ ಸೀರೀಸ್ನಲ್ಲಿ ಅಂದರೆ ಜಾಯ್ನ್ ಆಗಿರೋ ಮೆಂಬರ್ಸ್ಗೆ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ಆಗಿ ಸ್ಪೆಷಲ್ ವಿಡಿಯೋಸ್ ಹಾಗೂ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್ ಸೇರಿದ ಹಾಗೆ ಸಾಕಷ್ಟು ಉತ್ತಮ ಗುಣಮಟ್ಟದ ವಿಡಿಯೋಸ್ ಅನ್ನ ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಕ್ರಾಲ್ ಮಾಡಿ ನೋಡಬಹುದು. ನಾವು ಇದುವರೆಗೂ ಮಾಡಿರೋ ವಿಡಿಯೋಸ್ ಯಾವ್ಯಾವ್ದಿದೆ ಮೆಂಬರ್ ಓನ್ಲಿಯಲ್ಲಿ ಅಂತ ಚೆಕ್ ಮಾಡಬಹುದು. ನಿಮಗೆ ಅದರಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ಹಾಗೂ ನಮ್ಮ ಚಾನಲ್ಗೆ ನೀವು ಬೆಂಬಲ ಕೊಡೋ ಉದ್ದೇಶದಿಂದಲೂ ಕೂಡ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗೆ ಬನ್ನಿ ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಭಾರತದ EVM ಬೇಕು. ಇನ್ನು ಮುಂದಿನ ಇಂಟ್ರೆಸ್ಟಿಂಗ್ ಡೀಲ್ ಆಗಿರೋದು EVM ಮೇಲೆ. ಭಾರತದಿಂದ EVM ಟೆಕ್ನಾಲಜಿಯನ್ನ ತಗೊಳ್ಳೋಕೆ ಇಂಡೋನೇಷ್ಯಾ ಮುಂದಾಗಿದೆ. ಜಗತ್ತಿನ 4ನೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರ.
ಸುಮಾರು 20.4 ಕೋಟಿ ರಿಜಿಸ್ಟರ್ಡ್ ವೋಟರ್ಸ್ ಇದ್ದಾರೆ. ಅದರಲ್ಲಿ ನಮ್ಮ ತರಹ ಗುಂಡಿ ಹೊತ್ತೋ EVM ಮಷಿನ್ಗಳಿಲ್ಲ, ಎಲ್ಲವೂ ಕೂಡ ಪೇಪರ್ ಬ್ಯಾಲೆಟ್. ಇಷ್ಟೊಂದು ಪೇಪರ್ಗಳನ್ನು ಅಧಿಕಾರಿಗಳು ಕೂತ್ಕೊಂಡು ಕೈಯಾರ ಎಣಿಸ್ಬೇಕು. ಎಣಿಸೋಕಿದ್ದಲ್ಲೆಲ್ಲ ಏನೇನಾಗುತ್ತೆ ಅಂತ ನೀವು ನೋಡಿದಿರಲ್ಲ. ಹೀಗೆ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಕಂಟಿನ್ಯೂಸ್ ಆಗಿ ಪೇಪರ್ ಎಣಿಸಿ ಅತಿಯಾದ ಆಯಾಸದಿಂದ 100ಕ್ಕೂ ಅಧಿಕ ಚುನಾವಣಾ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ರು. ಬೇರೆಲ್ಲ ಬಿಡಿ, ಸಿಂಪಲ್ ನೋಡಿ, ಇಲ್ಲಿ ಎಣಿಸಿ ಪ್ರಾಣ ಕಳ್ಕೊಡ್ತಾರೆ ಅಲ್ಲಿ ಎಲೆಕ್ಷನ್ ಆದಾಗಲೆಲ್ಲ. ಇದೇ ಕಾರಣಕ್ಕೆ ಇಂಡೋನೇಷ್ಯಾದ ಜನರಲ್ ಎಲೆಕ್ಷನ್ ಕಮಿಷನ್ KPU ಜಗತ್ತಿನ ಅತಿದೊಡ್ಡ ಎಲೆಕ್ಷನ್ ನಡೆಸೋ ಭಾರತದ ಚುನಾವಣಾ ಆಯೋಗದ ಹೆಲ್ಪ್ ಕೇಳಿದೆ. ಇದರ ಬಗ್ಗೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಭಾರತ ಮತ್ತು ಇಂಡೋನೇಷ್ಯಾ 2 ರಾಷ್ಟ್ರಗಳ ಅತಿದೊಡ್ಡ ಶಕ್ತಿ. ಇದೇ ಕಾರಣಕ್ಕೆ 2 ರಾಷ್ಟ್ರಗಳ ನಡುವೆ ಎಲೆಕ್ಷನ್ ಕಮಿಷನ್ಗಳ ನಡುವೆ ದೊಡ್ಡ ಒಪ್ಪಂದ ಆಗಿದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ನಿಕಲ್ ವಾರ್, ಚೈನಾ ಮೊನೋಪಲಿ ಮುರಿಯಲು ಮೈತ್ರಿ. ಎಸ್ ಸ್ನೇಹಿತರೆ, ಫ್ಯೂಚರ್ ಟೆಕ್ನಾಲಜಿಗಳು ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ ಅನ್ನು ರೂಲ್ ಮಾಡೋದು ಕ್ರಿಟಿಕಲ್ ಮಿನರಲ್ಸ್. ಇದರಲ್ಲಿ ಇಂಡೋನೇಷ್ಯಾ ಜಾಗತಿಕ ಸೂಪರ್ ಪವರ್. ಜಾಗತಿಕ ನಿಕ್ಕಲ್ ಮೈನ್ ಪ್ರೊಡಕ್ಷನ್ ಡೇಟಾ ನೋಡಿದ್ರೆ ವಿಶ್ವದ ಒಟ್ಟು ನಿಕ್ಕಲ್ ಉತ್ಪಾದನೆಯಲ್ಲಿ ಇಂಡೋನೇಷ್ಯಾ ಒಂದೇ 60ರಿಂದ 61% ಪಾಲನ್ನು ಹೊಂದಿದೆ. ಫಿಲಿಪೈನ್ಸ್ 9.2% ಇದ್ರೆ ಭಾರತದ ಪಾಲು ಇದರಲ್ಲಿ ತೀರಾ ನಗಣ್ಯ. ಆದ್ರೆ ಟ್ವಿಸ್ಟ್ ಇಲ್ಲದೆ ಗೊತ್ತಾ, ಈ ನಿಕ್ಕಲ್ ಅನ್ನ ರಿಫೈನ್ ಮಾಡೋ ಮಾರ್ಕೆಟ್ ನಲ್ಲಿ ಚೈನಾ 70% ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದೆ. ಇದೇ ಕಾರಣಕ್ಕೆ ಭಾರತ ಈಗ ಇಂಡೋನೇಷ್ಯಾದ ಸ್ಟೀಲ್, ನಿಕ್ಕಲ್ ಮತ್ತು ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಉತ್ಪಾದನಾ ವಲಯದಲ್ಲಿ ನೇರ ಹೂಡಿಕೆ ಮಾಡೋಕೆ ಒಪ್ಪಂದ ಮಾಡಿಕೊಂಡಿದೆ. ಸರ್ಕಾರಿ ಸ್ವಾಮ್ಯದ NMDC ಸಂಸ್ಥೆ ಆಲ್ರೆಡಿ ಇಂಡೋನೇಷ್ಯಾದಲ್ಲಿ ಕೋಲ್ ಮೈನ್ ಗಳನ್ನ ಖರೀದಿ ಮಾಡೋಕೆ ತಯಾರಿ ನಡೆಸ್ತಾ ಇದೆ. ಭಾರತಕ್ಕೆ ಇದು ಯಾಕೆ ಮುಖ್ಯ ಅಂದ್ರೆ, ನಮ್ಮ ದೇಶದಲ್ಲಿ 2030 ವೇಳೆಗೆ ಒಟ್ಟು ವಾಹನ ಮಾರಾಟದಲ್ಲಿ 30% EV ಇರಬೇಕು ಅನ್ನೋದು ನಮ್ಮ ಟಾರ್ಗೆಟೇ ಇದೆ. ಅಂದ್ರೆ 2030 ವೇಳೆಗೆ ಭಾರತಕ್ಕೆ ಲಿಥಿಯಂ, ಕೊಬಾಲ್ಟ್, ಮ್ಯಾಂಗನೀಸ್ ಜೊತೆಗೆ ಬರೋಬ್ಬರಿ 250 ಕಿಲೋ ಟನ್ಗಿಂತ ಹೆಚ್ಚು ಕ್ರಿಟಿಕಲ್ ಮಿನರಲ್ಸ್ ಬೇಕಾಗುತ್ತೆ, ನಿಕೆಲ್ ಸೇರಿದ ಹಾಗೆ. ಚೀನಾ ಮೇಲಿನ ಡಿಪೆಂಡೆನ್ಸಿ ಕಟ್ ಮಾಡಬೇಕು ಅಂದ್ರೆ ಇಲ್ಲಿ ಇಂಡೋನೇಷ್ಯಾ ಜೊತೆಗಿನ ಮೈತ್ರಿ ಭಾರತದ AV ಬ್ಯಾಟರಿ ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ದೊಡ್ಡ ಬೂಸ್ಟ್ ಕೊಡುತ್ತೆ. ಜೊತೆಗೆ ಸ್ನೇಹಿತರೆ, UPI ನಮ್ಮ UPI ಸಿಸ್ಟಮ್ ಈಗ ಇಂಡೋನೇಷ್ಯಾದ ಪೇಮೆಂಟ್ ಸಿಸ್ಟಮ್ ನೊಂದಿಗೆ ಇಂಟಿಗ್ರೇಟ್ ಆಗ್ತಾ ಇದೆ. ಇಂಡೋನೇಷ್ಯಾಗೆ ಹೋದ್ರೆ ಕ್ಯಾಶ್ ಕ್ಯಾರಿ ಮಾಡೋ, ಕರೆನ್ಸಿ ಕನ್ವರ್ಟ್ ಮಾಡೋ ಆತಂಕ ನಿಮಗೆ ಕಮ್ಮಿ ಆಗುತ್ತೆ ಜಾರಿ ಆದಾಗ. ಡೈರೆಕ್ಟ್ ಆಗಿ UPI ಮೂಲಕವೇ ಪೇಮೆಂಟ್ ಮಾಡೋ ರೀತಿ ವ್ಯವಸ್ಥೆಯನ್ನ ತರಲಾಗ್ತಾ ಇದೆ. ಇದರಿಂದ ಟೂರಿಸಂ ಮಾತ್ರ ಅಲ್ಲ, 2 ರಾಷ್ಟ್ರಗಳ ನಡುವೆ ವ್ಯಾಪಾರಕ್ಕೂ ಕೂಡ ಅನುಕೂಲ ಆಗುತ್ತೆ. ವ್ಯಾಪಾರ ಅಂತ ಬಂದಾಗ ಡೇಟಾ ನೋಡ್ಬೇಕಲ್ಲ. 2024-25 ಇಂಡೋನೇಷ್ಯಾ ಜೊತೆಗೆ ಭಾರತದ ಬೈಲ್ಯಾಟರಲ್ ಟ್ರೇಡ್ $28.15 ಬಿಲಿಯನ್ ತಲುಪಿದೆ. ಆಸಿಯಾನ್ ಒಕ್ಕೂಟದಲ್ಲಿ ಇಂಡೋನೇಷ್ಯಾ ಈಗ ಭಾರತದ 2ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ. ಒಂದು ಕಾಲದಲ್ಲಿ ಇನ್ನೂ ಜಾಸ್ತಿ ಇತ್ತು, $38.8 ಬಿಲಿಯನ್ ಇತ್ತು. ಅದು ನಮ್ಮ ರಫ್ತು ಕಮ್ಮಿ ಆಗಿದ್ರಿಂದ ಕುಸಿತಿತ್ತು. ಆದ್ರೆ ಈಗ ಮತ್ತೆ 2 ರಾಷ್ಟ್ರಗಳ ವ್ಯಾಪಾರ ಇಂಪ್ರೂವ್ ಆಗ್ತಾ ಇದೆ. ಇಂಡೋನೇಷ್ಯಾದ ಚೇಂಬರ್ ಆಫ್ ಕಾಮರ್ಸ್ ಅಂದಾಜಿನ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಈ ವ್ಯಾಪಾರ ಬರೋಬ್ಬರಿ 4 ಪಟ್ಟು ಹೆಚ್ಚಾಗಿ $134 ಬಿಲಿಯನ್ ತಲುಪು ನಿರೀಕ್ಷೆ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತ ಇಂಡೋನೇಷ್ಯಾ ನಡುವೆ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿ ಮೈತ್ರಿ ಏರ್ಪಡ್ತಾ ಇದೆ, ಇದು ಯಾವ ರೀತಿ ಚೈನಾಗೆ ಚಾಲೆಂಜ್ ಮತ್ತು ಭಾರತಕ್ಕೂ ಕೂಡ ಅನಿವಾರ್ಯ ಇತ್ತು, ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈಗ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.